ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSLC ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿದೆಯಾ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನಿಮ್ಗೆ ಹೇಳುವಂಥದ್ದು ಏನಪ್ಪಾ ಅಂದ್ರೆ, ಒಂದ್ ವೇಳೆ ನೀವು ಎಕ್ಸಾಮ್ ಅನ್ನ ಚೆನ್ನಾಗಿ ಬರ್ದಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಮನೆಯವರು ಬೈತಾರೆ, ಇದು ನನ್ನ ಫಸ್ಟ್ ಬೋರ್ಡ್ ಎಕ್ಸಾಮು, ಚೆನ್ನಾಗಿ ಬರ್ದಿಲ್ಲ. ಸೊ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆ ಥರದಲ್ಲಿ ಏನು ಕೂಡ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಇವಾಗ ತಾನೇ ನ್ಯೂಸ್ ನೋಡ್ತಿದ್ದೆ, ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದಿಲ್ಲ ಅಂದ್ರೆ 10 ಸತಿ ಬರೀಬಹುದು, ಗೊತ್ತಾಯ್ತಾ? 10 ಸತಿ ಬರೀಬಹುದು. ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆರಾಮಾಗಿರಿ. ಫೇಲ್ ಆದ್ರೂ ಕೂಡ ಚಿಂತೆ ಇಲ್ಲ. ಏನ್ ಎಲ್ಲರೂ ಕೂಡ ಎಲ್ಲ ಸಬ್ಜೆಕ್ಟು ಪಾಸ್ ಆಗ್ಬೇಕು ಅಂತ ಏನಿಲ್ಲ. ಎಲ್ಲ ಸಬ್ಜೆಕ್ಟ್ ಅಲ್ಲೂ ಕೂಡ ರ್ಯಾಂಕ್ ತೆಗಿಬೇಕು ಅಂತ ಏನೂ ಇಲ್ಲ. ಜಸ್ಟ್ ಪಾಸ್ ಆದ್ರೂ ಕೂಡ ಸಾಕು. ಓಕೆನಾ? ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸಪ್ಲಿಮೆಂಟರಿ ಎಕ್ಸಾಮ್ಸ್ಗಳಿದೆ 2. ಏನಕ್ಕೆ ತಲೆ ಕೆಡ್ಸ್ಕೊಂತೀರಾ? ಆರಾಮಾಗಿರಿ. ಫೇಲ್ ಆಯ್ತಾ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಒಂದು ಲೈಫು ನೀವು ಚೆನ್ನಾಗಿ ನೋಡ್ಕೋಬೇಕಷ್ಟೇ. ಓಕೆನಾ? ಸೊ ಮೊದಲನೇದಾಗಿ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಸ್ಟ್ರಿಕ್ಟ್ ಆಗಿ ನಡೆಯೋದಿಲ್ಲ. ಇವಾಗಲೇ ಹೇಳ್ತಿದ್ದೀನಿ ನಾನು, ಆರಾಮಾಗಿ ಮಾಡ್ತಾರೆ. ಸೊ ನಾರ್ಮಲ್ ಆಗಿ ನೀವು ಪೇಜ್ ತುಂಬಿಸಿದ್ರೆ ಖಂಡಿತವಾಗ್ಲೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಓಕೆನಾ? ಸೊ ನೀವು ಖಾಲಿ ಬಿಟ್ಟಿದ್ದೀರಾ ಅಂದ್ರೆ ಮಾತ್ರನೇ ಫೇಲ್ ಆಗ್ತೀರಾ. ಅದು ನೆಕ್ಸ್ಟ್ ಸಪ್ಲಿಮೆಂಟರಿನಲ್ಲಿ ಬರೀ ಮಿಂತಿ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ಇದೆ, ತಗೊಳ್ಳಿ, ಓದ್ಕೊಳ್ಳಿ, ಬರೀರಿ. ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಎರಡನೇದಾಗಿ ರಿಸಲ್ಟ್ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ, ರಿಸಲ್ಟ್ ಬಂದ್ಬಿಟ್ಟು 24 ಅಥವಾ 25ನೇ ತಾರೀಕು ಇದೇ ತಿಂಗಳ ಎಕ್ಸ್ಪೆಕ್ಟ್ ಮಾಡಬಹುದು. ಏನಕ್ಕಪ್ಪ ಅಂದ್ರೆ ಇನ್ನ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಶುರುವಾಗಿದೆ ಅಂತಾನೂ ಕೂಡ ಮಾಹಿತಿ ಕೊಟ್ಟಿಲ್ಲ ಅವರು. ಏನಕ್ಕಪ್ಪ ಅಂದ್ರೆ ನಾರ್ಮಲ್ ಆಗಿ 2 ದಿನ ಆಯ್ತು ಅವಾಗಲೇ ಎಕ್ಸಾಮ್ ಮುಗಿದು. ಸೊ ಹಾಗಾಗಿ 3ನೇ ತಾರೀಕು ಎಕ್ಸಾಮ್ ಮುಗಿದಿದೆ, 4, 5 2 ದಿನ ಆಗಿದೆ. ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇವತ್ತು ಭಾನುವಾರ ಇರೋದ್ರಿಂದ ನಾಳೆಯಿಂದ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಶುರುವಾಗಬಹುದು. ನಾಳೆ ಶುರುವಾಯಿತು ಅಂತ ಹೇಳಿದ್ರೆ ಮಿನಿಮಮ್ ಒಂದು 10 ದಿನ ಅವ್ರಿಗೆ ಟೈಮ್ ಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ SLC ಅಂದರೆ ತುಂಬ ಜಾಸ್ತಿ ಇರುತ್ತೆ ಪ್ರೊಸೀಜರ್ಸು, ಮತ್ತು ಪೇಪರ್ಸನ್ನು ಕೂಡ ಜಾಸ್ತಿ ಇರೋದ್ರಿಂದ ವ್ಯಾಲ್ಯೂಯೇಟ್ ಮಾಡುವಂಥದ್ದು ಸ್ವಲ್ಪ ಡಿಲೇ ಆಗಬಹುದು. ಸೊ ಹಾಗಾಗಿನೇ ಅವರು ಪೋರ್ಟಲ್ಗೂ ಕೂಡ ಅಪ್ಡೇಟ್ ಮಾಡಬೇಕಲ್ಲ, ಅದಕ್ಕೋಸ್ಕರನೇ. ಸೊ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಎಲ್ಲರೂ ಕೂಡ ಪಾಸ್ ಆಗ್ತೀರಾ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.